ಕೆಲಸ ಕೊಡಿಸ್ತೀನಿ ಎಂದು ಲಕ್ಷಾಂತರ ರೂಪಾಯಿ ದೋಖ ಮಾಡಿರುವಂತದ್ದು. ನಯವಂಚಕನಿಗೆ ನಿರುದ್ಯೋಗಿ ಯುವಕರೇ ಟಾರ್ಗೆಟ್. ನಿನಗೆ ಕೆಲಸ ಕೊಡಿಸ್ತೀನಿ ಅಂತ ಲಕ್ಷಾಂತರ ಹಣವನ್ನ ದೋಖ ಮಾಡಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಕೆಲಸ ಹೆಸರಲ್ಲಿ ಮಕ್ಮಲ್ ಟೋಪಿ ಹಾಕಿದ್ದಾನೆ. ಕೋರ್ಟ್ನಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಈತ ನಂಬಿಸ್ತಾ ಇದ್ದ. ಜಡ್ಜ್ಗಳು ಎಲ್ಲರೂ ನನಗೆ ಪರಿಚಯ, ವಕೀಲರು ಗೊತ್ತು, ನಾನು ಹೇಳಿದ್ರೆ ಸಾಕು ಕೆಲಸ ಆಗುತ್ತೆ ಅಂತ ಹೇಳ್ತಾ ಇದ್ದ ಐನಾತಿ. ಕೆಲಸದ ಹೆಸರಲ್ಲಿ ಪುಟ್ಟರಾಜು ಎಂಬಾತನಿಂದ ದೋಖ ಮಾಡಿದ್ದಾನೆ. ನಾಗರಾಜು ಎಂಬುವರ ಪುತ್ರನಿಂದ 3 ಲಕ್ಷ ಹಣವನ್ನ ಪಡ್ಕೊಂಡಿದ್ದ. 3 ತಿಂಗಳಲ್ಲಿ ಆದೇಶ ಪತ್ರ ಕೊಡಿಸ್ತೀನಿ ಎಂದಿದ್ದ ಐನಾತಿ ಹಣ ಸಿಗ್ತಾ ಇತ್ತಂತೆ ಕೈಗೆ ಸಿಗದ ನಯವಂಚಕ ಪುಟ್ಟರಾಜು. ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಈತನ ಟಾರ್ಗೆಟೇ ನಿರುದ್ಯೋಗಿಗಳು. ನಿನಗೆ ಕೋರ್ಟ್ನಲ್ಲಿ ನಾನು ಕೆಲಸ ಕೊಡಿಸ್ತೀನಿ, ನನಗೆ ವಕೀಲರು ಪರಿಚಯ, ಜಡ್ಜ್ ಪರಿಚಯ ಅಂತ ಹೇಳಿ ಆತ ಯಾರಿಗೆ ಕೆಲಸ ಇಲ್ವಾ ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ದ. ಕೋರ್ಟ್ನಲ್ಲಿ ನಿನಗೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಆತ ನಂಬಿಸ್ತಾ ಇರುವಂಥದ್ದು. ನಾನು ಹೇಳಿದ್ರೆ ಸಾಕು ಕೆಲಸ ಆಗುತ್ತೆ ಅಂತ ಹೇಳ್ತಾ ಇದ್ದ ಐನಾತಿ ಪುಟ್ಟರಾಜು. ಕೆಲಸದ ಹೆಸರಲ್ಲಿ ಪುಟ್ಟರಾಜು ಎಂಬಾತನಿಂದ ದೋಖ ಆಗಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಅಭಿಷೇಕ್, ಇಲ್ಲಿ ನೋಡ್ತಾ ಇರ್ಬೋದು ಈತನ ಟಾರ್ಗೆಟ್ ಇಲ್ಲಿ ನಿರುದ್ಯೋಗಿಗಳು. ಈತ ನಾನು ಕೋರ್ಟ್ನಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಲಕ್ಷಾಂತರ ಹಣವನ್ನ ದೋಖವನ್ನ ಮಾಡಿರುವಂತದ್ದು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಈಗಾಗಲೇ ಏನು ಪುಟ್ಟರಾಜು ಅನ್ನುವಂತಹ ವ್ಯಕ್ತಿಯ ವಿರುದ್ಧ ದೂರು ಕೂಡ ದಾಖಲಾಗಿದೆ. ಈತ ನಾಗರಾಜು ಅನ್ನುವವರಿಗೆ ಮಾತ್ರವಲ್ಲದೆ ಇನ್ನು ಉಳಿದಂತಹ ಆರೋಪಿಗಳೇನಿದ್ದಾರೆ ಅವರಿಗೆ ಅಂದ್ರೆ ಉಳಿದಂತಹ ಯುವಕರೇನಿದ್ದಾರೆ ಅವರಿಗೂ ಕೂಡ ವಂಚನೆ ಮಾಡಿರುವಂತದ್ದು ಈಗ ಸದ್ಯದ ಮಟ್ಟಿಗೆ ಬೆಳಕಿಗೆ ಬಂದಿದೆ. ಈತ ಒಂದು ಐಷಾರಾಮಿ ಕಾರಲ್ಲಿ ಬರ್ತಾನೆ. ಕಾರಲ್ಲಿ ಬಂದು ಅಲ್ಲಿದ್ದಂತಹ ಯುವಕರಿಗೆ ನಂಬಿಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾನೆ. ಅಂದ್ರೆ ಈ ರೀತಿ ನಾನು ಸಾಕಷ್ಟು ಪ್ರಭಾವಿ ಇದ್ದೀನಿ, ನನಗೆ ಜಡ್ಜ್ಗಳು ಗೊತ್ತು, ಪ್ರಸಿದ್ಧ ವಕೀಲರಿಗೂ ಕೂಡ ಗೊತ್ತು ಮತ್ತು ಸರ್ಕಾರದಲ್ಲಿ ಕೂಡ ಸಾಕಷ್ಟು ಒಂದು ಪ್ರಭಾವ ಇದೆ ಅನ್ನುವಂತಹ ರೀತಿಯಲ್ಲಿ ಬಿಂಬಿಸಿ ಅವರ ಮುಂದೆಯೇ ಒಂದಷ್ಟು ಕಾರ್ಯಗಳನ್ನ ಮಾಡುವಂತದ್ದು. ಈ ರೀತಿಯಾದಂತಹ ಒಂದು ಇದನ್ನ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಸಹಜವಾಗಿಯೇ ಯುವಕರು ಕೂಡ ನಂಬಿ ತನಗೆ ಹಣವನ್ನು ನೀಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಆದ್ರೆ ಪೋಸ್ಟಿಂಗ್ ಆಗ್ಬೇಕು ಅಂತ ಹೇಳಿದ್ರೆ 5 ಲಕ್ಷ ಹಣವನ್ನ ನೀಡಬೇಕು ಅಂತ ಹೇಳಿ ಡಿಮ್ಯಾಂಡ್ ಅನ್ನ ಮಾಡ್ತಾನೆ. 5 ಲಕ್ಷ ಹಣ ನನಗೆ ಅಲ್ಲ, ಅದನ್ನ ಪೋಸ್ಟಿಂಗ್ ಯಾರು ಕೊಡಿಸ್ತಾರೋ ಅವ್ರಿಗೆ ಕೊಡ್ಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ನೀವು ಹಣವನ್ನ ಕೊಡ್ಬೇಕು ಅಂತ ಹೇಳಿ ವಂಚನೆಯನ್ನ ಮಾಡ್ತಾರೆ. ಇದನ್ನು ನಂಬಿದಂತಹ ವ್ಯಕ್ತಿಗಳು ಅಡ್ವಾನ್ಸ್ ರೂಪದಲ್ಲಿ 3 ಲಕ್ಷ ಹಣವನ್ನ ನೀಡ್ತಾರೆ. ನಂತರ 3 ಲಕ್ಷ ಹಣ ಕೈಗೆ ಸಿಗುತ್ತಿದ್ದಂತೆ ಅಲ್ಲಿಂದ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಹೀಗಾಗಿ ನಾಗರಾಜ್ ಅನ್ನುವಂತಹ ವ್ಯಕ್ತಿಯ ಮಗನಿಗೆ ಚಂದು ಅನ್ನುವಂತಹ ಯುವಕ ಏನಿದ್ದಾನೆ ಆತನಿಗೆ ಕೋರ್ಟ್ ನಲ್ಲಿ ಪಿಒನ್ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ನಂಬಿಸಿ ಆತನಿಂದ ಒಂದು ಹಣವನ್ನು ವಸೂಲಿ ಮಾಡಿಕೊಳ್ಳುವಂತಹ ಒಂದು ತಂತ್ರವನ್ನು ಕೂಡ ಮಾಡಿದ್ದಾನೆ. ಹೀಗಾಗಿ ಸದ್ಯ 3 ತಿಂಗಳವರೆಗೂ ಕೂಡ ಕಾಯ್ತಾರೆ ನಾಗರಾಜ್ ಅವರು. ಹಣ ಬರ್ತದೆ ಅಥವಾ ಪತ್ರವನ್ನ ಅಂದ್ರೆ ಆದೇಶ ಪತ್ರವನ್ನು ನೀಡ್ತೀನಿ ಅಂತ ಹೇಳಿ ಆತ ಏನು ಈ ಹಿಂದೆ ಭರವಸೆಯನ್ನು ಕೊಟ್ಟಿದ್ದಾನೆ ಅದನ್ನೇ ನಂಬಿದಂತಹ ನಾಗರಾಜ್ 3 ತಿಂಗಳವರೆಗೂ ಕೂಡ ವೇಟ್ ಮಾಡ್ತಾರೆ. ನಂತರ ಆತನನ್ನ ಸಂಪರ್ಕ ಮಾಡೋದಕ್ಕೆ ಮುಂದಾಗ್ತಾರೆ. ಆದ್ರೆ ಆತ ಸ್ವಿಚ್ ಆಫ್ ಮಾಡಿಕೊಂಡು ಪರಾರಿಯಾಗಿರುವಂತಹ ಒಂದು ಕಾರಣದಿಂದಾಗಿ ಈಗ ಸದ್ಯ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲು ಮಾಡ್ತಾರೆ. ಪರಿಶೀಲನೆ ನಡೆಸಿದಾಗ ಅಂದ್ರೆ ಆತನ ಬ್ಯಾಕ್ ಗ್ರೌಂಡ್ ಅನ್ನ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಸಹಜವಾಗಿ ಆತ ಸಾಕಷ್ಟು ವ್ಯಕ್ತಿಗಳಿಗೆ ಅಂದ್ರೆ ಯುವಕರಿಗೆ ಫ್ರಾಡ್ ಮಾಡಿರೋದು ಈಗ ಬೆಳಕಿಗೆ ಬಂದಿದೆ. ಈಗ ಒಂದು ದೂರು ದಾಖಲಾದ ಬಳಿಕ ಇನ್ನಷ್ಟು ದೂರುಗಳು ಅಲ್ಲಿಗೆ ವಿಜಯನಗರ ಪೊಲೀಸ್ ಠಾಣೆಗೆ ದಾಖಲಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಅದಕ್ಕಾಗಿ ಪೊಲೀಸರು ಕೂಡ ಈತನಿಂದ ಯಾರು ವಂಚನೆಗೊಳಗಾಗಿದ್ದಾರೆ ಅವರೆಲ್ಲರೂ ಕೂಡ ದೂರನ್ನು ಕೊಡಿ, ನಾವು ಕೇಸನ್ನು ಸ್ಟ್ರಾಂಗ್ ಮಾಡಿ ಆತನಿಗೆ ಒಂದು ಶಿಕ್ಷೆಯನ್ನು ಕೊಡಿಸ್ತೀವಿ ಅಂತ ಹೇಳಿ ಒಂದು ಮನವಿಯನ್ನು ಕೂಡ ಮಾಡಿರುವಂತದ್ದು. ಹೀಗಾಗಿ ಸದ್ಯ ಮುಂದಿನ ಹಂತದಲ್ಲಿ ಮತ್ತಷ್ಟು ಎಫ್ಐಆರ್ ಗಳು ದಾಖಲಾಗುವಂತಹ ಸಾಧ್ಯತೆಗಳಿದೆ. ಅಂಕಿತಾ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗೆ.